ಬೆಂಗಳೂರು ಸಭಾಧ್ಯಕ್ಷರೇ, ಇದು ಬೆಂಗಳೂರಲ್ಲಿ ಬಂದವ್ರಿಗೆಲ್ಲ ಅನ್ನ ಕೊಟ್ಟಿದೆ, ಬಂದಿರೋರಿಗೆಲ್ಲ ಸಾಕ್ತಾ ಇದೆ. ಬೆಂಗಳೂರಲ್ಲಿ ಯಾರು ಉಪವಾಸ ಇರಲ್ಲ ಅಂತ ಬೆಂಗಳೂರು ಹೆಸರನ್ನ ತೆಗೆಯುವಂಥದ್ದು, ಯೂನಿವರ್ಸಿಟಿ ಹೆಸರು ತೆಗೆಯುವಂಥದ್ದು ಏನಿತ್ತು ಸಭಾಧ್ಯಕ್ಷರೇ? ಈಗ 2 ಗಂಟೆ ಆಯ್ತು, ಎಲ್ಲ ಉಪವಾಸ ಪರಿಸ್ಥಿತಿಯಲ್ಲಿ ಇದ್ದಾರೆ. ತಿರ್ಗಾ ನೀವು ನನಗೆ ಕೊಟ್ರೆ ಮಾತಾಡೋದ್ರೆ ಮಾತಾಡ್ತೀನಿ, ಇಲ್ಲ ನೀವು ಬೇಡ ಸೆಷನ್ ಮುಗಿದ್ಮೇಲೆ ಲಾಸ್ಟ್ ದಿನ ಬಂದ್ರು ಬರ್ತೀನಿ ಸಭಾಧ್ಯಕ್ಷ. ಇಲ್ಲ, ಸ್ವಲ್ಪ ಬೇಗ ಮಾತಾಡಿ ಮುಗಿಸಿ. ತಿರ್ಗಾ ಕೊಡ್ತೀರಾ ಸಭಾಧ್ಯಕ್ಷರೇ? ಅಲ್ಲ, ಈಗ ನಿಮ್ಮ ಎಷ್ಟು ಹೊತ್ತು ಸಭಾಧ್ಯಕ್ಷರೇ, ನಂದು ಇನ್ನೂ ತುಂಬಾ ಇದೆ ನೋಡಿ, ಎಲ್ಲ ಇಟ್ಕೊಂಡ್ ಬಂದಿದ್ದೀನಿ ನಾನು. ಆಮೇಲೆ ಒಂದೇ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಬಗ್ಗೆ ಮಾತಾಡಲ್ಲ, ನಾನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ಭಯನಾ? ನಾನು ಮಾತಾಡಲ್ಲ, ಯಾಕಂದ್ರೆ ನಾನೇನೋ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಮಾತಾಡಿದೆ ಅಂತ ಕೇಳಿ ನನ್ಗೆ ಯಾರೋ ಒಂದು ಸ್ವಾಮೀಜಿ ಹೇಳೋರೆ, ನೀನ್ ಮಾತಾಡ್ಬೇಡ ಕಣೋ, ನೀನ್ ಜೈಲ್ಗೆ ಹೊಂಟೈತಿ ಅಂತ. ಅದಕ್ಕೆ ಆ ಸ್ವಾಮೀಜಿ ಮಾತು ಕೇಳ್ತಾ ಇದ್ದೀನಿ ನಾನು. ನನಗೆ ಇನ್ನೂ ಒಂದು ಅರ್ಧ ಗಂಟೆ ಬೇಕು ಸಭಾಧ್ಯಕ್ಷ. ಅದು ಮುಖ್ಯಮಂತ್ರಿಗಳು ಇರೋವಾಗ ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ. ಅದು ಮುಗಿದ 5 ಮಿನಿಟ್ಸ್ ಮುಗಿಸಿ, ಮತ್ತೆ ಊಟಕ್ಕೆ ಬಿಡ್ಬೇಕಲ್ಲ ಸಭಾಧ್ಯಕ್ಷರ. ಒಂದು ಕೆಲಸ ಮಾಡಿ ತಿರ್ಗಾ ಮಾತಾಡೋಣ. ಇಲ್ಲ, ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್. ಯಾಕಂದ್ರೆ ಬಹಳಷ್ಟು ವಿಷಯಗಳು ಕೊಡ್ತೀನಿ ನಿಮಗೆ. ನಾನು ವಿಷಯಗಳು ಕೊಡೋದು, ನಾನು ಭ್ರಷ್ಟಾಚಾರ ಇಲ್ದಾರೆ ಅಂತವೇ ಕೊಡ್ತಾ ಇರೋದು. ಭ್ರಷ್ಟಾಚಾರ ಯಾವ್ದ್ರಲ್ಲೂ ಇಲ್ಲ. ಫಾಸ್ಟ್ ಮುಗಿಸಿ ಬಿಡಿ, ಬೇಗ ಬೇಗ ಮಾತು ಮುಗಿಸ್ಬೇಡಿ ಸಭಾಧ್ಯಕ್ಷರೇ. ಬೆಂಗಳೂರು ನಗರ ಹೆಬ್ಬಾಳ ಜಂಕ್ಷನ್ ಏರ್ಪೋರ್ಟ್, ಒಬ್ರು ನಂಬರ್ 2 ಅಲ್ಲೇ ಕ್ಷೇತ್ರ. ಮುಂದೆ ಏನಾದ್ರು ಬದಲಾವಣೆ ಇನ್ನೊಬ್ರು ನಂಬರ್ 2 ಅವರು ಅಲ್ಲೇ ಇರೋದು. ವಿವರವಾಗಿ ಹೇಳು ಅಂದ್ರೆ ಹೇಳ್ತೀನಿ ಸಭಾಧ್ಯಕ್ಷ. ಒಂದು ಹೆಬ್ಬಾಳಕ್ಕೆ ಬರುತ್ತೆ, ಒಂದು ಬ್ಯಾಟರಾಯನಪುರಕ್ಕೆ ಬರುತ್ತೆ, ಇಬ್ರಿಗೂ ಒಂದೊಂದು ಫುಟ್ಪಾತ್. ದಿನ ಇಬ್ರು ಓಡಾಡ್ತಾರೆ. 2014-15 ಗುದ್ಲಿ ಪೂಜೆ ಮಾಡೋದಕ್ಕೆ ಈಗ ಒಂದು ಜಂಕ್ಷನ್, ಒಂದು ಲೂಪ್ ಜಂಕ್ಷನ್ ಮಾಡವ್ರೆ. ಅಣ್ಣ ಅವತ್ತಿದ್ರೆ ನಾ ಗುದ್ಲಿ ಪೂಜೆ ಮಾಡಿದ್ದು ಆವತ್ತಿನ ಮುಖ್ಯಮಂತ್ರಿ ಆಗಿದ್ದಾಗ. ಇಬ್ಬರು ಇದ್ದುಕೊಂಡು ಹೆಬ್ಬಾಳ ಜಂಕ್ಷನ್ ಅಲ್ಲಿ ಏನು ಮಾಡಬೇಕು ಫ್ಯೂಚರ್ ಅನ್ನೋದು ಯೋಚನೆ ಮಾಡದೆ ದಿನ ಡೆಲ್ಲಿಯಿಂದ ಬರೋಕ್ಕೆ 2.5 ಅವರು, ಏರ್ಪೋರ್ಟ್ ಇಂದ ಹೆಬ್ಬಾಳ ದಾಟೋದಕ್ಕೆ 3 ಅವರ್. ಏನು ನಡೀತಾ ಇದೆ? ಟನಲ್ಗೆ ಬರ್ತಾರೆ. ಸಭಾಧ್ಯಕ್ಷರೇ, ನಾನೊಂದು ಮಾತು ಹೇಳ್ತೀನಿ. ನಮ್ಮ ತಂದೆ 1972ರಲ್ಲಿ ಕಾರ್ಪೊರೇಷನ್ ಕಾಂಟ್ರಾಕ್ಟ್ರು. ನಾನು ಕಾಂಟ್ರಾಕ್ಟರ್ ಹುಟ್ಟಿದವನ ಮಗ. ನಾನು ನೋಡ್ತಾನೆ ಇದ್ದೀನಿ. ಈ ಟನಲ್ನ ಮುಖ್ಯಮಂತ್ರಿಗಳು ದಾರಿ ತಪ್ಪಿಸಿದ್ದಾರೆ. ಒಂದೇ ಒಂದರಲ್ಲಿ ಹೇಳ್ಬಿಡ್ತೀನಿ. ಮೈಸೂರು ಬ್ಯಾಂಕ್ ಜಂಕ್ಷನ್ ಅಲ್ಲಿ 160 ಮೀಟರ್ ಕೆಳಗಡೆ ಹೋಗ್ಬೇಕು ಟನಲ್. 160 ಮೀಟರ್ಗೆ ರ್ಯಾಂಪ್ 1:30 ಕೊಡಬೇಕು. ಎಲ್ಲಿದೆ ಸಭಾಧ್ಯಕ್ಷರೇ ಜಾಗ 1:30? 1:30 ಅಂದ್ರೆ ಗೊತ್ತಾ ಸಭಾಧ್ಯಕ್ಷರೇ? ಯಾವ್ದು ಹೈಟ್ ಇರುತ್ತೋ ಅಲ್ಲಿಂದ ನಾವು ರ್ಯಾಂಪ್ ಮಾಡೋದಕ್ಕೆ 1:30. 50-60 ವರ್ಷ ವಯಸ್ಸವರು ನಡ್ಕೊಂಬರೋದಕ್ಕೆ 1:30. 40-45 ವರ್ಷದವರು 1:20. ಇದು ರ್ಯಾಂಪ್ದು. ಎಲ್ಲಿಂದ ಮಾಡೋಕ್ಕಾಗುತ್ತೆ ಸಭಾಧ್ಯಕ್ಷರೇ? ಸ್ಯಾಂಕಿ ಟ್ಯಾಂಕ್ ಬಂಡ್ ಮೇಲ್ಗಡೆ ಇವರು ಟನಲ್ ಒಂದು ಕೊಡ್ತಾ ಇದ್ದಾರೆ, ಅಲ್ಲಿ ಡೌನ್ ರ್ಯಾಂಪ್. 1-2 ಅವ್ನು ಯಾರಿಗೋ ಬೆಂಗಳೂರಿನ ಯಾಕೆ ಅಡ ಇಡಬೇಕು? ವೈಡನ್ ಮಾಡ್ರಿ, ಅಕ್ವಿಜಿಷನ್ ಮಾಡ್ರಿ. 2013 ಆಕ್ಟ್ ಇದೆ. 1:3 ಕೊಡ್ತಿರೋ, 1:4 ಕೊಡ್ತಿರೋ, ಎಲ್ಲ ಮಾಡಿ. ಇವತ್ತು ಮೆಟ್ರೋ ಮಾಡ್ತಾ ಇಲ್ವಾ? ಯಾಕೆ ಟನಲ್ ನೆತ್ಕೊಂಡ್ಬಂದು ಇಡೀ ಬೆಂಗಳೂರಿನ ಇನ್ನೊಬ್ಬರಿಗೆ ಅಡ ಇಡೋದು? ಬೆಂಗಳೂರಿನ ಯಾಕೆ ಹಾಳು ಮಾಡೋದು? ಬೆಂಗಳೂರು ಏನ್ ತಪ್ಪು ಮಾಡಿದೆ? ಇಷ್ಟು ಜನಕ್ಕೆ ಅನ್ನ ಆಗ್ತಾ ಇರೋದೇ ಬೆಂಗಳೂರು ತಪ್ಪ? ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಅಣ್ಣ, ಬೆಂಗಳೂರು ಒಳ್ಳೇದು ಮಾಡ್ರಣ್ಣ. ತಾವು ಮಾತಿಗೆ ಹೇಳ್ತೀರಿ ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ. ಅಣ್ಣ, ನಿಮ್ಮ ಸರ್ಕಾರ ಕೊಡ್ತಾ ಇರೋದು ಬೆಂಗಳೂರು ನಗರ. ನಮ್ಗೇನು ಕೊಟ್ಟಿದ್ದೀರಣ್ಣ ನೀವು? ಹೇಳ್ರಣ್ಣ. ದುಡಿತಾ ಇರೋದೇ ಬೆಂಗಳೂರು, ದುಡ್ಡು ಕೊಡ್ತಾ ಇರೋದೇ ಬೆಂಗಳೂರು, 60% ಟ್ಯಾಕ್ಸ್ ಕೊಡ್ತಾ ಇರೋದು ಬೆಂಗಳೂರು. ನಮ್ಗೇನು ಕೊಡ್ತಾ ಇದ್ದೀರಿ? ನಮ್ಮ ಬೆಂಗಳೂರು ದುಡ್ಡು ನೆಟ್ಟಿರಿ ರಾಜ್ಯಕ್ಕೆ ಹಂಚ್ತಾ ಇದ್ದೀರಿ. ಅನ್ಯಾಯ ಆಗ್ತಾ ಇರೋದು ಯಾರಿಗೆ? ನಾವು ಬೆಂಗಳೂರು ಶಾಸಕರಿಗೆ, ಪಕ್ಷ ಯಾವುದನ್ನ ಇರಲಿ, ನಾನು ಬೆಂಗಳೂರು ನಗರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ರಾಜಕೀಯ ಮಾತಾಡ್ತಾ ಇಲ್ಲ. ಓಕೆ. ಬೆಂಗಳೂರು ನಗರಕ್ಕೆ ಏನು ಕೊಡ್ತಾ ಇದ್ದೀರಿ? ಏನಿಲ್ಲ. ಏನ್ ನಡೀತಾ ಇದೆ? ದುರಂತ ಗೊತ್ತಾ ಸಭಾಧ್ಯಕ್ಷರೇ? ತಾವು ಮನೆಯಿಂದ ಬರ್ತೀರಿ, ಸದಾಶಿವನವರ ಸರ್ಕಲ್ಗೆ ಬರ್ತೀರಿ, ಅಥವಾ ಎಲ್ಲಿಂದಾದ್ರೂ ಬರ್ತೀರಿ,
ನಾವು ಮನೆಗೆ ಹೋಗ್ಬೇಕು ಅಂದರೆ ನಮ್ದು ಏನು ಗೊತ್ತಾ ಉದ್ದೇಶ? ಇವತ್ತು ನಾನು ವಿಧಾನಸೌಧಕ್ಕೆ ಹೋಗ್ಬೇಕು, ಹೈಕೋರ್ಟ್ಗೆ ಹೋಗ್ಬೇಕು, ಸಿಟಿ ಸೆಂಟ್ರ್ ತಾಲೂಕು ಆಫೀಸಿಗೆ ಬರಬೇಕು. ಇದು ನಮ್ಮ ಉದ್ದೇಶ. ಯಾರೇ ಮನೆ ಬಿಟ್ಟರು ಸಿಟಿ ಸೆಂಟ್ರಿಗೆ ಬರೋರು ಮೇಕ್ರಿ ಸರ್ಕಲಿಂದ ವಾಪಸ್ ಬರಬೇಕು ಬೆಂಗಳೂರಿಗೆ. ಇದಕ್ಕಿಂತ ದುರಂತ ಇದೆಯಾ? ಯಾವುದನ್ನ ರಾಜ್ಯದಲ್ಲಿ ಇದೆಯಾ ಇದು? ಗೋಲಿ ಯಾವುದನ್ನ ದೇಶದಲ್ಲಿ ಇದೆಯಾ? ಬೆಂಗಳೂರಿಗೆ ಬರೋಕ್ಕೆ ಹಿಂಗೆ ಬರಬೇಕಾ? ಹಿಂಗೆ ಹೋಗಿ ಹಿಂಗೆ ಬರಬೇಕಾ? ಕಾವೇರಿ ಅಂಡರ್ ಪಾಸ್ ಮುಚ್ಚಿ ಎಷ್ಟು ದಿನ ಆಯಿತು? ಏನಕ್ಕೆ ಮುಚ್ಚಿದ್ರಿ? ಮೇಕ್ರಿ ಸರ್ಕಲ್ಗೆ ಹೋಗಿ ಬರಬೇಕು. ರಾಜಕಾಲುವೆ ಪಕ್ಕದಲ್ಲಿ ಮೋರಿಗಳು ಅಗಲ ಮಾಡೋದಕ್ಕೆ ಆಗ್ತಾ ಐತೆ, ಬೆಂಗಳೂರು ನಗರದ ಸೆಂಟ್ರೊಳಗಡೆ ರೋಡ್ಗಳು ಮಾಡೋಕ್ಕಾಗ್ತಾ ಇಲ್ಲ. ಏನು ಸಭಾಧ್ಯಕ್ಷರೇ ಇದು? ಓಕೆ, ದಯವಿಟ್ಟು ಇನ್ನೂ ತುಂಬ ಇದೆ. ನೆಕ್ಸ್ಟ್ ಕೊಡುವ. ಆದ್ರೂ ಮೊನ್ನೆ ಹೈದರಾಬಾದ್ ಮುಖ್ಯಮಂತ್ರಿ ಹೇಳ್ತಾರೆ, ಬೆಂಗಳೂರು ಕತೆ ಮುಗಿದೋಯ್ತು, ನಮ್ದೇನಿದ್ರು ಸಿಂಗಾಪುರ್ ಜೊತೆ ಫೈಟ್ ಅಂತ. ಸಿಲಿಕಾನ್ ಸಿಟಿ ವರ್ಲ್ಡಲ್ಲಿ ಇನ್ನೊಂದು ಗೊತ್ತಿರಲಿ ಸಭಾಧ್ಯಕ್ಷರೇ, ಬೆಂಗಳೂರನ್ನ ನಾವ್ಯಾರು ಕಾಪಾಡ್ತಾ ಇಲ್ಲ, ಬೆಂಗಳೂರನ್ನ ನಾವ್ಯಾರು ಉದ್ಧಾರ ಮಾಡ್ತಾ ಇಲ್ಲ. ದೇವ್ರು ಕೊಟ್ಟಿರಂಥ ಪ್ರಕೃತಿ ನಮ್ಮನ್ನು ಉದ್ಧಾರ ಮಾಡಿರೋದು, ಇಲ್ಲಿನ ಹವಾಮಾನ ನಮ್ಮನ್ನು ಉದ್ಧಾರ ಮಾಡಿರೋದು, ಇಲ್ಲಿ ನಾವು ಬದುಕ್ತಾ ಇರೋದು ಇಲ್ಲಿನ ಹವಾಮಾನದಿಂದ. ಅಂತ ದೇವ್ರು ಕೊಟ್ಟಿರೋ ಪ್ರಕೃತಿ ಮೇಲೆ ಸವಾರಿ ಮಾಡ್ತಾ ಇದ್ದೀವಿ. ನಾವು ಸವಾರಿ ಮಾಡ್ತಾ ಇರೋದು ಯಾರ ಮೇಲೆ? 2001ರಲ್ಲಿ 2000ದಲ್ಲಿ ಇಡೀ ದೇಶ ತಿರುಗಿ ನೋಡೋಂಥ ಒಂದು ಸಿಲಿಕಾನ್ ಸಿಟಿ ಇವತ್ತು ಬಿಟ್ಟೋಗ್ತಾ ಇದ್ದಾರೆ. ಬಿಟ್ಟೋಗ್ತಾ ಇರೋದು ಯಾವ ಉದ್ದೇಶಕ್ಕೆ? ಯಾವ ಉದ್ದೇಶಕ್ಕೆ ಬಿಟ್ಟೋಗ್ತಾ ಇರೋದು? ಮಳೆ ಬಂದು ನಿಂತ್ಕೊಂಡ್ರೆ ಕ್ಲೀನ್ ಮಾಡೋರಿಲ್ಲ, ನೋಡೋರ್ ಗತಿ ಇಲ್ಲ. ಇವತ್ತು ಹೈದರಾಬಾದ್ ಒಂದ್ ಕಡೆ ಕರೀತಾನೆ, ಬನ್ರಿ ನಿಮ್ ಬೆಂಗಳೂರಲ್ಲಿ ಇಲ್ಲ ಅಂತ. ಆಂಧ್ರದವನ್ ಕರೀತಾನೆ ಒಂದ್ ಕಡೆ, ಬನ್ರಿ ನಮ್ಮ ಆಂಧ್ರಾಗೆ ಅಂತಾನೆ. ಇವತ್ತು ಇಂಡಿಯಾದಲ್ಲಿ ಇಡೀ ಬೆಂಗಳೂರಿಗೆ 40 ವರ್ಷದಿಂದ ಸಭಾಧ್ಯಕ್ಷರೇ ತಮಿಳುನಾಡಿಂದ ಹೆಚ್ಚು ಲೇಬರ್ಗಳು ಬರ್ತಾ ಇದ್ದಿದ್ದು. ಇವತ್ತು ಇಂಡಿಯಾದಲ್ಲೇ ನಂಬರ್ 1 ಫಸ್ಟ್ ಪ್ಲೇಸ್ ಅಲ್ಲಿದೆ ಇಂಡಸ್ಟ್ರೀಸ್ ನಲ್ಲಿ ತಮಿಳುನಾಡು. ನಾವೇನಾಗಿದ್ದೀವಿ? ಇಂಡಿಯಾದಲ್ಲಿ ಫಸ್ಟ್ ಪ್ಲೇಸ್. ಯಾವ ಇಂಡಸ್ಟ್ರಿ ತಗೊಂಡ್ರು ತಮಿಳುನಾಡು. ಇರೋರ್ನ ನಾವು ಕಳ್ಕೊಳ್ತಾ ಇದ್ದೀವಿ, ಇರೋರ್ನ ಓಡಿಸ್ತಾ ಇದ್ದೀವಿ. ಏನ್ ಮಾಡ್ತಾ ಇದೀವಿ ನಾವು? ಬದುಕಕ್ಕೆ ಬಿಡ್ತಾ ಇದೀವಿ ಯಾರನ್ನಾದ್ರೂ? ನಾವು ಬದುಕಕ್ಕೆ ಬಿಡ್ತಾ ಇಲ್ಲ. ಬಿಲ್ಡರ್ಗಳು, ನಾನು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ, ಬಿಲ್ಡರ್ಗಳು ಯಾಕೆ ಕಮ್ಮಿ ಆದ್ರು ಅಂತ ಕೇಳಿದೆ ನಾನು. ಬೆಂಗಳೂರಲ್ಲಿ ಭ್ರಷ್ಟಾಚಾರ ಕಮ್ಮಿ ಆಗೋಯ್ತು, ಅದಕ್ಕೆ ನಾವು ಹೋಗ್ತಾ ಇದೀವಿ ಅಂದ್ರು. ಮೊದ್ಲು ಹೆಂಗಿತ್ತು ಅಂದ್ರೆ, ಇಲ್ಲ ಇವಾಗ ಬೇಡ ನಮ್ಗೆ. ಭವಿಷ್ಯದ ಬೆಂಗಳೂರು ಬಲ್ಲವರು ಯಾರು? ಸಭಾಧ್ಯಕ್ಷರೇ, 2050ಕ್ಕೆ ಬೆಂಗಳೂರು ಜನಸಂಖ್ಯೆ ಗೊತ್ತಾ ಎಷ್ಟು? ಬೆಂಗಳೂರು ನಗರ ಅನಿಸ್ಕೊಳ್ಳೋ ಜನಸಂಖ್ಯೆ 1900ರಲ್ಲಿ 1,70,000 ಇದ್ದಿದ್ದು, 1900 ವಿಕ್ಟೋರಿಯಾ ಹಾಸ್ಪಿಟಲ್ ಕಟ್ಟಿದಾಗ ಬೆಂಗಳೂರು ಜನಸಂಖ್ಯೆ 1,70,000. ಇದು ಅಥೆಂಟಿಕ್ ಡಾಕ್ಯುಮೆಂಟ್ ನಾನು ಮಾತಾಡ್ತಾ ಇರೋದು. 2050ಕ್ಕೆ 3.5 ಕೋಟಿ ಬೆಂಗಳೂರು ಜನಸಂಖ್ಯೆ. 2050ಕ್ಕೆ ಗೊತ್ತಾ ಸಭಾಧ್ಯಕ್ಷರೇ? ನಾವೆಲ್ಲಿದ್ದೀವಿ? ಅದು ಮುಗಿಸಿ ಮುನ್ರತ್ನ ಅವರು ಇರಿ ಸಭಾಧ್ಯಕ್ಷರೇ, ಪಾಯಿಂಟ್ ಕಂಕ್ಲೂಡ್ ಮಾಡಿ. ಇಲ್ಲ ಕಂಕ್ಲೂಡ್, ಈಗ ಮಾತಾಡ್ಬೋದು, ಕಂಕ್ಲೂಡ್ ಮಾಡಿ. ಇಲ್ಲ, ಅಬಕಾರಿ ಇಲಾಖೆ ಭ್ರಷ್ಟಾಚಾರ. ಇರೋಣ ಮುಗಿಸ್ಬಿಡ್ತೀರಾ ಅಧ್ಯಕ್ಷರೇ? ಅವರು ಮುನಿಯವರು ವ್ಯಾಲಿಡ್ 2 ಪಾಯಿಂಟ್ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಇರೋದ್ರಿಂದ ಹೇಳ್ತಾ ಇದ್ದೀನಿ. ನಮ್ಮ ಇಡೀ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ, ನಮ್ದೆಲ್ಲ ವೆಹಿಕಲ್ಸ್ ಹೋಗುವಂಥದ್ದು ತುಮಕೂರು ರೋಡು. 70% ವೆಹಿಕಲ್ ಹೋಗುವಂಥದ್ದು ತುಮಕೂರು ರೋಡು, ಬೇರೆ ಯಾವುದೂ ಇಲ್ಲ. ಅದು ಜಂಕ್ಷನ್. ಅವ್ರು ಹೇಳಿದ್ದು ಯಾವುದದು? ಗರುಗುಂಟೆಪಾಳ್ಯ. ದಟ್ಸ್ ಅ ಜಂಕ್ಷನ್. ಮುಂದೆ ಇವತ್ತೇ ನಾವೆಲ್ಲ ಅದೇ ಇದ್ರಲ್ಲಿ ಬರ್ತೀವಿ. ನೀವು ಶನಿವಾರ ಭಾನುವಾರ ಎಲ್ಲ ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ಸೋಮವಾರ ಬೆಳಗ್ಗೆ ನಿಮ್ಗೆ ಅಲ್ಲಿ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಬರೋಕ್ಕೆ, ಒಳಕ್ಕೆ ಬರೋಕ್ಕಾಗಲ್ಲ. ತಿರ್ಗಾ ಭಾನುವಾರ ಸಾಯಂಕಾಲ ನಾನೇ ಬರ್ತೀನಿ. ಎಲ್ಲ ಟೂರ್ ಹೋಗಿ ಬಂದಾಗ ಅಲ್ಲಿ ಬರೋಕ್ಕೆ ಆಗಲ್ಲ. ನಾನು 1 ಅವರ್ ನಿಲ್ಸ್ಕೊತೀನಿ ಅಲ್ಲಿ, ಆ ಫ್ಲೈಓವರ್ ಇದ್ರೂ ನಿಲ್ಸ್ಕೊತೀನಿ. ಅದಕ್ಕೋಸ್ಕರ ಅವ್ರು ಯಾರು ಪ್ಲಾನ್ ಕೊಟ್ಟಿದ್ದಾರೋ, ಆ ಕಾರ್ಪೊರೇಷನ್ ಅವ್ರು ಕಾಸು ಇಸ್ಕೊಂಡು ಕೊಟ್ಟಿದ್ದಾರೋ, OCA ಕೊಟ್ಟಿದ್ದಾರೋ ಗೊತ್ತಿಲ್ಲ, ಇಲ್ಲ ನೆಂಟರು, ದಯವಿಟ್ಟು ರದ್ದು ಮಾಡಿ. ಅಲ್ಲಿ ಎಂದಿದ್ರು ನಾವು ಏನಾದರೂ ಜಂಕ್ಷನ್ ಮಾಡಲೇಬೇಕು. ನಮ್ಮ ಸರ್ಕಾರ ಇದ್ದಾಗ ಪ್ಲಾನ್ ಮಾಡಿದ್ರಿ, ಆಗಲಿಲ್ಲ. ಅದನ್ನ
ರೆಡಿ ಇದೆ ಪ್ಲಾನ್ ಎಲ್ಲ. ದಯವಿಟ್ಟು ಅವ್ರು ಯಾರು ಪ್ಲಾನ್ ಸ್ಯಾಂಕ್ಷನ್ ಕೊಟ್ಟಿದ್ರು ಒಂದ್ಸರಿ ನೀವು ಅಲ್ಲಿ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಬಿಟ್ರೆ ಮುಗೀತು, ನಾವು ಹೊಡೆಯೋಕ್ಕೆ ಆಗೋದೇ ಇಲ್ಲ. ಈಗ ಖಾಲಿ ಇದೆ. ಒಂದಲ್ಲ ಒಂದಿನ ನಮ್ಗೆ ಬೇಕೇ ಬೇಕು. ಇವತ್ತು ಅರ್ಜೆಂಟಾಗೂ ನಮ್ಗೆ ಅವಶ್ಯಕತೆ ಇದೆ. ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೀನಿ, ಅದು ಜಂಕ್ಷನ್ ಪಾಯಿಂಟು ಅದು ಬಹಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಅದನ್ನ ಮುನಿ ಹೇಳಿರೋ ವ್ಯಾಲಿಡ್ ಪಾಯಿಂಟ್ ಇದೆ ಅದು, ಮತ್ತು ಆ ಸ್ಕೂಲ್ ಇದಕ್ಕೆ ಗ್ರಾಂಟ್ ಮಾಡಿರೋದು ಮೆಟ್ರೋ ಪಕ್ಕದಲ್ಲಿ, ಇವೆರಡನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ತಾವು ಉತ್ತರ ಕೊಡ ಹೋಗಿ ಹೇಳಿದ್ರೆ ಒಳ್ಳೇದು. ಓಕೆ, ಕನ್ಕ್ಲೂಡ್ ಮಾಡಿ. ಸಭಾಧ್ಯಕ್ಷರೇ, ಅಬ್ಕಾರಿ ಇಲಾಖೆ ಭ್ರಷ್ಟಾಚಾರ ಮುಕ್ತಗೊಳಿಸಲು ಕ್ರಮ ಅಂತ ಹಾಕೈತೆ ಸಭಾಧ್ಯಕ್ಷ. ಈ ಅಡಿಕೆ ತಿಂದವನೇನು ಯಾವುದೋ ಒಂದು ಗಾದೆ ಮತ್ತೈತೆ. ಒಳ್ಳೇದಾಯ್ತು, ಮುಂದಿಗೂ ಅಲ್ಲಲ್ಲ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲು. ಆಯ್ತಪ್ಪ, ನಿಮ್ಮ ಕತೆ ಮೇಕೆ ತಿಂದು ಕೋತಿ ಬಾಯಿಗೆ ಉರಿಸ್ತು ಅಂತ. ಆಯ್ತು, ಮುಂದೆ ಕೂರಿಸ್ಕೊ. ಪಾಪ ಹಂಗೆ ನಮ್ಮ ಅಬ್ಕಾರಿ ಸಚಿವರು, ಅವ್ರಿಗೆ ಟ್ರೈನಿಂಗ್ ಇಲ್ಲ ಸಭಾಧ್ಯಕ್ಷರೇ. ಮಾಡಿದ್ದಾರೆ ಅಂತ ನಾನು ಹೇಳಲ್ಲ, ಟ್ರೈನಿಂಗ್ ಇಲ್ಲ. ಬಿಜೆಪಿ ಟ್ರೈನ್ ತಗೋಬೇಕು. ಟ್ರೈನಿಂಗ್ ಗುರು ಇಲ್ಲದೆ ವಿದ್ಯೆ ವಿದ್ಯೆ ಅಲ್ಲ. ಗುರು ಇಲ್ಲದೆ ವಿದ್ಯೆ ವಿದ್ಯೆ ಅಲ್ಲ, ಟ್ರೈನಿಂಗ್ ಇಲ್ಲ ಪಾಪ. ಬಿಜೆಪಿ ಟ್ರೈನ್ ತಗೋಬೇಕು. ನಾನು ಟ್ರೈನಿಂಗ್ ಇಲ್ಲ ಅನ್ನಪ್ಪ, ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ. ಬೆಂಗಳೂರಿನ ಹೊಗಳಿದ ಬೆಂಗಳೂರು ಕಂಪನಿ ತಮಿಳ್ನಾಡಿಗೆ. ನಾನು ಒಂದೊಂದೇ ಲೈನಲ್ಲಿ ಮುಗಿಸ್ಬಿಡ್ತೀನಿ, ಜಾಸ್ತಿ ಬೇಡ. ಇಂದಿರಾ ಕ್ಯಾಂಟೀನ್ ಸಭಾಧ್ಯಕ್ಷರೇ, ಇಂದಿರಾ ಗಾಂಧಿ ಫೋಟೋ ಇಲ್ಲದೆ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಇಲ್ಲ ಸಭಾಧ್ಯಕ್ಷರೇ. ಇವತ್ತಿಗೂ ಇಂದಿರಾ ಗಾಂಧಿ ಹೆಸರು ಇರಲೇಬೇಕು ಸಭಾಧ್ಯಕ್ಷರೇ. ಏರ್ಪೋರ್ಟ್ ರೋಡಿಂದ ಬರೋವಾಗ ಹೋಗಾಗ ಹೆಬ್ಬಾಳದ ಹತ್ರ 2 ಇಂದಿರಾ ಕ್ಯಾಂಟೀನ್ ಐತೆ ಸಭಾಧ್ಯಕ್ಷರೇ. ಎಲ್ಲ ಕಾಂಗ್ರೆಸ್ ಶಾಸಕರಿಗೂ ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ಮ ಜೊತೆ ನಾನು ಬರ್ತೀನಿ, ಹೋಗಿದೆ 2 ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಬರೋಣ, ಬರ್ತೀರಾ? 2 ಇಂದಿರಾ ಕ್ಯಾಂಟೀನ್ ಐತೆ, ನಾನು ಬರ್ತೀನಿ, ನನ್ನ ಜೊತೆ ನೀವು ಊಟ ಮಾಡ್ತೀರಿ. ಎಲ್ಲರೂ ಬರ್ಬೇಕು, ಕಾಂಗ್ರೆಸ್ MLAಗಳು ಎಲ್ರಿಗೂ. ಅಲ್ಲ, ನಾವು ಕ್ಯಾಂಟೀನಲ್ಲಿ ಊಟ ಮಾಡಿ ಹೇಳ್ತೇನೆ ಸಭಾಧ್ಯಕ್ಷರೇ, ನಾವು ಮನುಷ್ಯರಲ್ಲ, ಬಡವನು ಮನುಷ್ಯನೇನಲ್ಲ. ಗಾರ್ಬೇಜ್ ಡಂಪಿಂಗ್ ಪಾರ್ಟ್ಗೆ ಅಟ್ಯಾಚು ಸಭಾಧ್ಯಕ್ಷರೇ. ಗಾರ್ಬೇಜು ಡಂಪಿಂಗ್ ಯಾರ್ಡ್ಗೆ ಅಟ್ಯಾಚು. ಲೆಕ್ಕ ಹಾಕೊಳ್ಳಿ ಸಭಾಧ್ಯಕ್ಷರೇ. ಅದಕ್ಕೆ ನಾನು ಕರಿತಾ ಇರೋದು. ಊಟ ಚೆನ್ನಾಗಿಲ್ಲ ಅಂತ ಚೆನ್ನಾಗಿದೆ ಅಂತ ಕರಿತಾ ಇಲ್ಲ. ಇದಕ್ಕೆ ಯಾರು ಮಿನಿಸ್ಟ್ರು ಗೊತ್ತಾ ಸಭಾಧ್ಯಕ್ಷರೇ? ನಿನ್ನೆ ಹೋಲ್ಡಿಂಗ್ ಬೋರ್ಡ್ ತಂದ್ರಲ್ಲ, ಅವರೇ ಮಿನಿಸ್ಟ್ರು, ಬೇರೆ ಯಾರು ಅಲ್ಲ. ಅವ್ರ ಕ್ಷೇತ್ರ ಇದು. 2 ಕಡೆ ಸಭಾಧ್ಯಕ್ಷರೇ ಡಂಪಿಂಗ್ ಯಾರ್ಡು, ಸೆಗ್ರಿಗೇಷನ್ ಪಾಯಿಂಟು. ಇಲ್ಲಿ ಊಟ ಮಾಡಬೇಕು, ಅಲ್ಲ ಸೆಗ್ರಿಗೇಷನ್ ಪಾಯಿಂಟ್ ವಾಸನೆ. ಲಾರಿಗಳು ಲೈನಾಗಿ ನಿಂತವೆ, ಆಟೋ ರಿಕ್ಷಾಗಳು ಲೈನಾಗಿ ನಿಂತವೆ. ಒಂದು ನೊಣ ಬಂದ್ರೆ ಹಿಂಗ್ ಓಡಿಸ್ತೀವಿ, 100 ನೊಣ ಹೆಂಗ್ ಓಡಿಸೋದು ಸಭಾಧ್ಯಕ್ಷರೇ? ನಿಮಗಿಂತ ನಾನಿಲ್ಲ. ನಮ್ಮಿಬ್ಬರಿಗೆ ಇಟ್ರೆ ನೀವು ನೋಬೆಲ್ ಅವಾರ್ಡ್ ತಗೊಂಡ್ಬಿಡ್ತೀರಿ. ನೀವು ನಿಮಗ್ ಕೊಡ್ತಾರೆ, ನಾನು ಏನು ಕೊಡಲ್ಲ. ಮಾತಾಡಿ, ನಾನು ಜೊತೆ ಕಾಂಪಿಟೇಷನ್ ಮಾಡಲ್ಲ. ಕನ್ಕ್ಲೂಡ್ ಮಾಡಿ. ಯಾಕೆಂದ್ರೆ ಕಲ್ಪನಾ ಇದ್ದಿದ್ರೆ 50 ಸತ್ತೋಗ್ಬಿಡ್ತಾ ಇದ್ರು. ನಿಮಗೂ ಹೆಣ್ಮಕ್ಳಿಗೂ ಮಂಜುಳಾ 50 ಸತ್ತೋಗ್ಬಿಡ್ತಾ ಇದ್ರು. ಮುನಿರತ್ನವ್ರೆ, ನಾನು ಹೇಳಿದ್ರೆ ಆಗ್ಬಾರಲ್ಲ, ಕಾಂಪಿಟೇಷನ್ ಮಾಡಬೇಡಿ. ಅಲ್ಲಲ್ಲ, ನನಗೆ ಯಾವ್ದು ಉಪಯೋಗಿಸ್ಬೇಕು ಆ ಪದ ಉಪಯೋಗಿಸ್ಬೇಕು, ಇಲ್ಲಿಗೆ ಸಂಬಂಧಪಟ್ಟಿದ್ದ ಪದ ಉಪಯೋಗಿಸ್ಬೇಕು. ಆಕ್ಟಿಂಗ್ ಅನ್ನೋದಕ್ಕೆ ನಾನು ನಿರ್ಮಾಪಕ, ಪ್ರೊಡ್ಯೂಸರ್, ನಾಟ್ ಆಕ್ಟರ್. ಸರ್ ಬ್ರದರ್, ಬಟ್ ಆಕ್ಟ್ ಮಾಡಕ್ ನನಗೆ ಬರಲ್ಲ. ತಾವು ಸರ್ಕಾರದಲ್ಲಿ ಇದ್ರಲ್ಲ, ನಾನು ಆಕ್ಟ್ ಮಾಡಕ್ ಬರಲ್ಲ. ನಾನು ಆಕ್ಟರ್ ಅಲ್ಲ. ಅಲ್ಲ ಸರ್, ಕಂಪ್ಲೀಟ್ ಫಿನಿಶ್ ಮಾಡಿ. ಮುನಿರಾಜ್ ಮಾತಾಡಿ. ಆಮೇಲೆ ಆ ಕ್ಯಾಂಟೀನ್ ಮಾಡಬೇಕಾದಾಗ ತಾವು ಇದ್ರಲ್ಲ, ಅದಕ್ಕೆ ಊಟ ಮಾಡಕ್ ಕರಿತಾ ಇರೋದು. 5 ಮಿನಿಟ್ಸ್ ಮುಗಿತಿ. ಮುನಿರತ್ನವ್ರೆ 5 ಮಿನಿಟ್ಸ್ ಮುಗಿಸ್ಬೇಕು. ಸಭಾಧ್ಯಕ್ಷರೇ, ಆಯ್ತು, ಕಂಪ್ಲೀಟ್ ಮಾಡ್ಬಿಡ್ತೀನಿ ಸಭಾಧ್ಯಕ್ಷರೇ. ನಾನು ತಮಗೋಸ್ಕರ ಬೇಗ ಮುಗಿಸ್ಕೊಂತೀನಿ ಸಭಾಧ್ಯಕ್ಷ. ನನಗೋಸ್ಕರ ಈಗಲೇ ಮುಗಿಸ್ಬಿಡಿ. ನನ್ನ ಮೇಲೆ ಏನೇ ಆಗಲಿ ತಮ್ಗೆ ಅಭಿಮಾನ ಸಭಾಧ್ಯಕ್ಷ. ಕಾಮಗಾರಿ ವೆಚ್ಚ ವಿಳಂಬ. ಅಣ್ಣ, ಗೋದ್ರೇಜ್ ಒಂದು ನಿಲ್ಲಿಸ್ಬಿಟ್ಟು ಫಸ್ಟ್ ಸ್ಟೇಷನ್, ಅದು ಇಂಡಸ್ಟ್ರಿಯಲ್ ಏರಿಯಾ. ಈ ಮೆಟ್ರೋ ವೆಚ್ಚ ಭಾಳ ಜಾಸ್ತಿ ಆಗಿರೋದಕ್ಕೆ ಅವೆರಡನ್ನ ಅಕ್ವೈರ್ ಮಾಡಿ. 1.25 ಎಕರೆ. ಇವತ್ತು ಮೆಟ್ರೋ ಸ್ಟೇಷನ್ ಎಷ್ಟು ಇಂಪಾರ್ಟೆಂಟು. ಮೆಟ್ರೋ ಸ್ಟೇಷನಲ್ಲಿ ಓಡಾಡೋಂಥ ವ್ಯಕ್ತಿಗಳು ಆಡಿ, ಬೆನ್ಸು ಇಂಥದ್ರಲ್ಲಿ ಓಡಾಡಲ್ಲ.
ಟೂ ವೀಲರಲ್ಲಿ ಓಡಾಡ್ಬಿಟ್ಟು ಪಾರ್ಕಿಂಗ್ ನಿಲ್ಲಿಸ್ಬಿಟ್ಟು ಮೆಟ್ರೋ ಇಕ್ತಾರೆ. ಮೆಟ್ರೋ ಮಾಡೋದು ಎಷ್ಟು ಇಂಪಾರ್ಟೆಂಟು, ಪಾರ್ಕಿಂಗ್ ಅದಕ್ಕಿಂತ ಹೆಚ್ಚಿಗೆ ಇಂಪಾರ್ಟೆಂಟು. ಓಕೆ 2 ಎಕರೆ ನಮ್ಮ ಲ್ಯಾಂಡ್ ನ 30 ಅವನಿಗೆ ಬಾಡಿಗೆಗೆ ಲೀಸಿಗೆ ಕೊಟ್ಬಿಟ್ಟು ನಾವು 45,000 ಅಕ್ವೈಜೇಷನ್ ಮಾಡಿದ್ರೆ ಮಿನಿಮಮ್ 28,000 30,000 ಬೀಳುತ್ತೆ. 160 ಕೋಟಿ ಅಕ್ವಿಜೇಷನ್, ಬರೀ 100 ಮೀಟರ್ಸ್ ಡಿಸ್ಟೆನ್ಸ್. ನಾನು ಮೆಟ್ರೋ ಅಧಿಕಾರಿಗಳ ಜೊತೆ ಜಾಗ ನೋಡ್ಬಿಟ್ಟು ಮಾತಾಡ್ತಾ ಇರೋದು. ಇಂಡಸ್ಟ್ರಿಯಲ್ ಏರಿಯಾ ಅಕ್ವಿಜೇಷನ್ ಮಾಡಿದ್ರೆ ಕಾಸ್ಟ್ ಕಡಿಮೆ. ನೀವತ್ತು ರೆಸಿಡೆನ್ಷಿಯಲ್ ಪ್ಲಾನ್ ಸ್ಯಾಂಕ್ಷನ್ ಮಾಡಿರೋದು ಕಾಸ್ಟ್ ಜಾಸ್ತಿ. ಫಸ್ಟ್ ಅಕ್ವಿಜೇಷನ್ ಮಾಡಿ. ಗೋದ್ರೇಜ್ ಪ್ರಾಪರ್ಟಿ ಕೊಟ್ಟಿರೋದನ್ನ ಸ್ಟಾಪ್ ಮಾಡೋದಕ್ಕೆ ತಾವು ಎನ್ಕ್ವೈರಿ ಮಾಡಿ. ನಾನೇನಾರು ಹೇಳ್ತಾರೋ ತಪ್ಪಿದ್ರೆ ನನ್ನ ಮೇಲೆ ನೀವು ಏನು ಬೇಕಾದ್ರೂ ಕ್ರಮ ಕೈಗೊಳ್ಳಿ. ಇದ್ರನ್ನೊಂದು ಮಾಡಿ. ಜೊತೆಯಲ್ಲಿ ಮುನ್ರಾಜ್ ಸಭಾಧ್ಯಕ್ಷರೇ, ಇನ್ನೂ ತುಂಬ ತಂದಿದ್ದೆ. 2:20 ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀರಿ.